ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಅಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿನ ನೆನೆ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಒಂದು 10ರಿಂದ 15 ನಿಮಿಷ ತನಕ ನೆನೆ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಹೊತ್ತು ನೆನಿಬೇಕು. ನೆಂದರೆ ಇದು ಚೆನ್ನಾಗಿ ಹೂವು ಥರ ಹರಳಿರುತ್ತೆ. ಇದನ್ನು ನಾನು ನೀರೆಲ್ಲ ತೆಕ್ಕೊಂಡು ಶೋಧಿಸ್ಕೊಳ್ತೀನಿ. ಸ್ವಲ್ಪ ನೀರೆಲ್ಲ ಇಳಿದಾದ್ಮೇಲೆ ಒಂದು ಒಣಗಿದ ಬಟ್ಟೆ ಮೇಲೆ ಸ್ವಲ್ಪ ಹಾರಕ್ಕೆ ಹಾಕ್ತೀನಿ. ಅದು ಚೆನ್ನಾಗಿ ಸ್ವಲ್ಪ ಒಣಗಬೇಕು. ಹಸಿ ತೇವಾಂಶ ಎಲ್ಲ ಹೋಗಬೇಕು. ಇದನ್ನು ಎಲ್ಲ ಒಣಗಿಸಿ ಆದಮೇಲೆ ಇದು ಒಂದು 15 ನಿಮಿಷ ಆಗುತ್ತದು ಒಣಗೋಷ್ಟೊತ್ತಿಗೆ. ಇದು ಪೂರ್ತಿ ಒಣಗ ಡ್ರೈ ಅಲ್ಲ, ಸ್ವಲ್ಪ ಹಸಿ ಇರಬೇಕು. ಇದನ್ನು ನಾನು ಮಿಕ್ಸಿಯಲ್ಲಿ ಒಂದು ಏಲಕ್ಕಿ, ಒಂದೊಂದು ಸಲ ಒಂದೊಂದು ಏಲಕ್ಕಿ ಹಾಕಿ ಟೋಟಲಿ 2 ಸಲ ಇಲ್ಲಿ ನಾನು ಮಿಕ್ಸಿ ಹಾಕ್ಕೊಳ್ತೀನಿ. ಇದು ರವೆ ಥರ ಇರಬೇಕು. ಇಲ್ಲಿ ನಾನು ಪುಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿಮೇಡಲ್ಲೂ ಶಾಪ್ನಲ್ಲೂ ಸಿಗುತ್ತೆ ಪುಟ್ಟು ಹಿಟ್ಟು ಅಂತೇಳಿ ಸಿಗುತ್ತೆ. ಇಲ್ಲ ಇಡ್ಲಿ ರವೆಯಿಂದನೂ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ರವೆ ಥರ ಇಲ್ಲಿ ಮಿಕ್ಸಿಯಲ್ಲಿ ಮಾಡಿಕೊಂಡು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ, ಅಂದರೆ ಸ್ವಲ್ಪ ಹುರ್ಕೊಳ್ತೀನಿ. ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ, ಸ್ವಲ್ಪ ಬಿಸಿ ಆಗಬೇಕಷ್ಟೇ. ಇದನ್ನು ಎಲ್ಲ ತಗೊಂಡು ನಾನು ಇದಕ್ಕೊಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀನಿ, ರುಚಿಗೆ ಅಷ್ಟೇ. ಇಲ್ಲಿ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ತೇವಾಂಶ ಆಗಬೇಕು. ಅದು ಎಲ್ಲ ಹಿಟ್ಟುಗಳು ಸ್ವಲ್ಪ ನೀರನ್ನು ಹಿಡ್ಕೋಬೇಕು ಆ ಹಿಟ್ಟು. ಹಾಗಾಗಿ ಒಂದು ಅರ್ಧ ಲೋಟ ನೀರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮುದ್ದೆ ಥರ ಆಗಬಾರ್ದು, ಗಂಟು ಥರ ಆಗಬಾರ್ದು. ಚೆನ್ನಾಗಿ ಅದನ್ನು ಕಲಿಸ್ಕೊಂಡ್ರೆ ಈ ರೀತಿ ಉದುರಾಗಿ ಬರುತ್ತೆ. ಇಲ್ಲಿ ನಾನೊಂದು ಕೊಬ್ಬರಿನ ತುರಿದಿಟ್ಕೊಂಡು ಅಲ್ಲಿ ಮಧ್ಯದಲ್ಲಿ ಹಾಕ್ಕೊಳ್ತೀನಿ. ಇದು ಸಣ್ಣ ನಂದು ಇಲ್ಲಿ ಇಡ್ಲಿ ಮೇಕರ್, ಪುಟ್ ಮೇಕರು. ಇದು ಸಣ್ಣ ಸೈಜಲ್ಲಿ ಇರೋದು. ಇದೊಂದು 2 ಸ್ಟೆಪ್ಪಲ್ಲೇ ಆಗೋದು. ಇಲ್ಲಿ ನಾನು ಮೇಲ್ಗಡೆ ಮತ್ತು ಕೊಬ್ಬರಿ ಹಾಕ್ಕೊಂಡು ಇಲ್ಲೊಂದು 15ರಿಂದ ಒಂದು 18-20 ನಿಮಿಷದೊಳಗೆ ಇದು ಬಾಯ್ಲ್ ಆಗಬೇಕು. ಇದು ಸಣ್ಣದಲ್ವ, 15 ನಿಮಿಷ ಆದರೂ ಸಾಕು. ಕೆಳಗಡೆ ನೀರು ಹಾಕ್ಕೊಂಡು ಮೇಲ್ಗಡೆ ಸ್ಟೀಮ್ ಅಲ್ಲಿ ಬಾಯ್ಲ್ ಆಗುತ್ತೆ. ಇದು ಆದ ತಕ್ಷಣ ಇದು ನಾವು ಹಿಂದ್ಗಡೆ ಒಂದು ಕಡ್ಡಿಯಲ್ಲಿ ತಳ್ಕೊಂಡ್ರೆ ಬಂದುಬಿಡತ್ತೆ. ನೋಡಿ, ಬಂತು, ಈಸಿಯಾಗಿ ಬಂದುಬಿಡತ್ತೆ. ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಡಿವೈಡ್ ಆಗಿ ಸಪ್ರೇಟಾಗಿ ಬರುತ್ತೆ. ಇದೊಂಥರ ಇಡ್ಲಿ ಥರನೇ. ಇದು ಉದುರಾಗಿರುತ್ತೆ, ಒಂಥರ ಹೂವು ಥರ ಹರಳಿರುತ್ತೆ, ಎಲ್ಲ ಬಾಯ್ಲ್ ಆಗಿರುತ್ತೆ. ಇದನ್ನು ನಾವು ಸ್ವೀಟ್ ಹಾಗೂ ತಿನ್ಬೋದು, ಖಾರ ಥರ ಸ್ವಲ್ಪ ಗ್ರೇವಿ ಹಾಕ್ಕೊಂಡು, ಇಲ್ಲ ಸಾರು ಹಾಕಿ, ಇಲ್ಲ ಹುಳಿ ಸಾರಲ್ಲೂ ನಾವು ಇದನ್ನು ತೊಗೊಳ್ಬೋದು. ಸ್ವೀಟ್ ಬೇಕಾದರೆ ಸ್ವೀಟು, ಖಾರ ಬೇಕಾದರೆ ಖಾರ, ಹೇಗೆ ಬೇಕಾದ್ರೆ ನಾವು ತೊಗೊಳ್ಬೋದು. ಇದಕ್ಕೊಂಚೂರು ಶುಗರ್ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. 1-1.5 ಟೀ ಸ್ಪೂನ್ ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವೀಟು. ಖಾರ ಆದರೆ ಕಡಲೆಕಾಳು ಸಾರು ಅಥವಾ ಚಿಕನ್ ಸಾರಲ್ಲಿ ತೊಗೊಳ್ಬೋದು. ಇಲ್ಲಿ ನಾನು ಬಾಳೆಹಣ್ಣು ಇಟ್ಕೊಂಡು ತೊಗೊಳ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್